300cc ಬೈಕ್ ಇದು, ತುಂಬಾನೇ ಅಂಡರ್ ರೇಟೆಡ್ ಬೈಕ್ ಇದು ಇಂಡಿಯಾದಲ್ಲಿ. ಫಸ್ಟ್ ಗೇರು, ಒಂದನೇ ಗೇರು 46, ಎರಡನೇ ಗೇರು 72, ಮೂರನೇ ಗೇರು 94. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಹತ್ರ ಇರೋದು ಮಹೀಂದ್ರಾ ಮೋಜೋ BS6 ಮಾಡೆಲ್. ಇದು ಈ ತರ ಇದೆ ಇದ್ರ ಲುಕ್ಸ್. ಕೆಲವೊಬ್ರಿಗೆ ಲುಕ್ಸ್ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಸೊ ಫಸ್ಟ್ ಆಫ್ ಆಲ್ ಫ್ರಂಟ್ ಇಂದ ಸ್ಟಾರ್ಟ್ ಮಾಡೋಣ. ಫ್ರಂಟ್ ಅಲ್ಲಿ ಇರೋದು 17 ಇಂಚ್ ಅಲಾಯ್ ವೀಲ್ಸ್, 110mm ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಟಾಕ್ ಟೈರ್ಸ್ ಬರೋದು ಪೆರಿಲಿ ಟೈರ್ಸ್ ಕೊಡ್ತಾರೆ. ಸೊ ಇವಾಗಿರೋದು ಅಪೋಲೋ ಟೈರ್ಸ್ ಚೇಂಜ್ ಮಾಡಿದ್ದಾರೆ ಫ್ರಂಟ್. ಮತ್ತೆ 320mm ಪೆಟ್ರೋಲ್ ಡಿಸ್ಕ್ ಕೊಟ್ಟಿದ್ದಾರೆ. ಸೊ ಡಿಸ್ಕ್ ಡಿಸೈನ್ ಕೂಡ ಚೆನ್ನಾಗಿದೆ. ಅದು ಬಿಟ್ರೆ ಬೈಬ್ರೇಕ್ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ. BS4 ವರ್ಷನ್ ಅಲ್ಲಿ ಜುಜುವಾ ಬ್ರೇಕ್ ಕ್ಯಾಲಿಪರ್ಸ್ ಕೊಡ್ತಿದ್ರು. ಮೋಟೋ GP 3 ಅಲ್ಲಿ ಕಾಂಪೀಟ್ ಮಾಡಿರೋ ಒನ್ ಅಂಡ್ ಓನ್ಲಿ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ ಬೈಕ್. ಸೊ ಅವರು ಇನ್ಪುಟ್ ಮೇಲ್ಗಡೆ ಹಾಕಿರೋದು ಜುಜುವಾ ಬ್ರೇಕ್ ಕ್ಯಾಲಿಪರ್ಸ್. ಬಟ್ ಇವಾಗ ಬೈಬ್ರೆ ಬ್ರೇಕ್ ಕ್ಯಾಲಿಪರ್ಸ್ ಕೊಡೋದಿದ್ರಲ್ಲಿ. ಆಪ್ ಕಾಸೆ ಮಹಾರಾಷ್ಟ್ರ ಕನ್ನಡ ಬರ್ತೈತೆ, ಪಂಗಾರ ಗಿಚ್ಚೆ ಗಿಲಿ ಇಲ್ಲ. ಇದ್ರಲ್ಲಿ ಫುಲ್ ರಾ ಪವರ್ ಇರೋದು, ಯಾವುದೇ ಮೋಡ್ಸ್ ಇಲ್ಲ, ಏನೂ ಇಲ್ಲ. ಸೊ ಸೆನ್ಸರ್ ಗಾಡಿ ಇದು. ಸ್ಟ್ಯಾಂಡ್ ತೆಗಿದೇನೆ ಸ್ಟಾರ್ಟ್ ಆಗಲ್ಲ. ಸೊ ನೋಡಿ, ಇವಾಗ ಸ್ಟ್ಯಾಂಡ್ ಹಾಕಿದ ತಕ್ಷಣ ಆಫ್ ಆಗ್ಬಿಡುತ್ತೆ. ಸೊ ಇದು BS6 ಅಲ್ಲಿ ಅಷ್ಟೇ ಕೊಟ್ಟಿರೋದು. ಸೊ ಫಸ್ಟ್ ಇದ್ರ ಎಕ್ಸಾಸ್ಟ್ ಸೌಂಡ್ ಕೇಳ್ಬಿಡೋಣ. ಸೊ ಇವಾಗ ಇದ್ರ ಪರ್ಫಾರ್ಮೆನ್ಸ್ ಚೆಕ್ ಮಾಡೋಣ. ಇಲ್ಲಿದ್ದಾರೆ ಓನರು. 1.5 ವರ್ಷ ಆಯ್ತು ಗಾಡಿ ತಗೊಂಡು. ಬೇಸಿಕಲಿ ಇದ್ರ ಮ್ಯಾನುಫ್ಯಾಕ್ಚರರ್ ಬಂದ್ಬಿಟ್ಟು ಮಾಲಾಗುಟಿ ಅಂತ ಒಂದು ಕಂಪ್ನಿ ಇದೆ. ಮೋಟರ್ ಸೈಕಲ್, ಕಾರ್ಸ್ ಎಲ್ಲ ಪ್ರೊಡಕ್ಷನ್ ಮಾಡ್ತಾರೆ. ಅದೇ ಕಂಪ್ನಿನ ಮಹೀಂದ್ರಾ ಅವರು ಬೈ ಮಾಡಿರೋದು. ಹ್ಯಾಂಡ್ಲ್, ರೈಡಿಂಗ್ ಪೊಸಿಷನ್ ಎಲ್ಲ ಸಖತ್ ಕಂಫರ್ಟೇಬಲ್ ಆಗೈತಿ. ಇದ್ರಲ್ಲಿ ಆರಾಮಾಗಿ ರೈಡ್ ಮಾಡ್ಬೋದು. ಫುಟ್ ಪೆಕ್ಸ್ ಸ್ವಲ್ಪ ಮುಂದ್ಗಡೆನೂ ಇಲ್ಲ ಹಿಂದ್ಗಡೆನೂ ಇಲ್ಲ, ಕಂಫರ್ಟೇಬಲ್ ಆಗೈತೆ ಫುಟ್ ಪೆಕ್ಸ್. ಇದರಲ್ಲಿ ಇನ್ನೊಂದು ಏನಂದ್ರೆ ಗೇರ್ ಪೊಸಿಷನ್ ಇಂಡಿಕೇಟರ್ ಕೊಟ್ಟಿಲ್ಲ. ಅದು ಒಂದು ಗೇರ್ ಪೊಸಿಷನ್ ಇಂಡಿಕೇಟರ್ ಕೊಡ್ಬೇಕಾಗಿತ್ತು. ಫಸ್ಟ್ ಗೇರು, ಒಂದನೇ ಗೇರು 46, ಎರಡನೇ ಗೇರು 72, ಮೂರನೇ ಗೇರು 94, ಇವಾಗಿರೋದು ನಾಲ್ಕನೇ ಗೇರು 114, ಇವಾಗಿರೋದು ಐದನೇ ಗೇರು 127, 130 ಫಿಫ್ತ್ ಗೇರ್ಗೆ. ಫಿಫ್ತ್ ಗೇರ್ 134 ವರೆಗೂ ಹೋಗುತ್ತೆ. ಇವಾಗಿರೋದು ಆರನೇ ಗೇರ್. ಬೈಕ್ 86 kgs ಇದೆ. ಆರನೇ ಗೇರಲ್ಲಿ ಇರೋದು ಇವಾಗ 140 ಟಚ್ ಆಗೈತೆ. ಮೀಟರಲ್ಲಿ ಸೇವ್ ಇರೋದು 144 ಟಾಪ್ ಸ್ಪೀಡ್. ಓನರ್ ರೈಡ್ ಮಾಡಿರೋದು. ಮತ್ತೆ ನಿಮ್ ಟಾಪ್ ಸ್ಪೀಡ್ ಕೂಡ ರೆಕಾರ್ಡ್ ಆಗುತ್ತೆ ಇದ್ರಲ್ಲಿ. ಗಾಡಿ ಸಖತ್ ಕಂಫರ್ಟೇಬಲ್ ಆಗಿದೆ. ಟೂರಿಂಗ್ ಅಂತೂ ಹೇಳ್ ಮಾಡಿಸಿರೋ ಗಾಡಿ. ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೊಂದೇನು ಇಶ್ಯೂ ಆಗಲ್ಲ. 165mm ಇರೋದು. ಸಸ್ಪೆನ್ಷನ್ ಸ್ಮೂತು ಇಲ್ಲ, ಸ್ಟಿಫ್ ಆಗೂ ಇಲ್ಲ. ಸೊ ನೀವು 140 ಆರಾಮಾಗಿ ರೈಡ್ ಮಾಡ್ಬೋದು. ವಿತ್ ಪಿಲಿಯನ್ ಆರಾಮಾಗಿ ನುಗ್ಗುತ್ತೆ. ಇನ್ನೊಂದು 10-15 ಹೆಚ್ಚಿಗೆ ಹೋಗ್ಬೋದು. ಈ ತರ ತುಂಬಾನೇ ಅಂಡರ್ ರೇಟೆಡ್ ಬೈಕ್ಸ್ ಇದಾವೆ. ಇನ್ನು ಕೆಲವೊಂದು ಸ್ವಟ್ ಪಿಲಿಯನ್, ವಿತ್ ಪಿಲಿಯನ್, ಇವೆಲ್ಲ ಬೈಕ್ಸ್ ತುಂಬಾ ಜನಕ್ಕೆ ಗೊತ್ತಿಲ್ಲ. ಇದು ನೋಡಕ್ಕೆ 300cc ಬಟ್ ಒಂಥರ 500cc ಕಂಡಂಗ್ ಕಾಣುತ್ತೆ. ಇದು ಇರೋದು 300cc ಇಂಜಿನ್. ಬಟ್ ಇದರಲ್ಲಿ ಆಕ್ಚುಯಲ್ ಆಗಿ ಪವರ್ ಇರೋದು 200-250cc ಗಾಡಿಗಳ ಪವರ್ ಇದೆ ಇದರಲ್ಲಿ. ಸೊ ಇಂಜಿನ್ ಬಗ್ಗೆ ಹೇಳೋದಾದ್ರೆ 295cc ಲಿಕ್ವಿಡ್ ಕೂಲ್ ಇಂಜಿನ್ ಇದ್ರಲ್ಲಿ ಇರೋದು. 25.3 bhp ಮತ್ತೆ 27.6 Nm ಟಾರ್ಕ್ ಇದೆ ಇದರಲ್ಲಿ.
ಅದು ಬಿಟ್ರೆ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಫೋಕ್ಸ್ ಕೊಟ್ಟಿದ್ದಾರೆ. ಹೆಡ್ಲೈಟ್ ಬಗ್ಗೆ ಹೇಳೋದಾದ್ರೆ ಹ್ಯಾಲೋಜನ್ ಹೆಡ್ಲೈಟ್. ಸೊ ಒಂಥರ ಪವರ್ ಪಫ್ ಗರ್ಲ್ಸ್ ಬರುತ್ತೆ ಕಾರ್ಟೂನ್. ಸೊ ಅದ್ರಲ್ಲಿ ಮೊಜೋ ಜೋಜೋ ಅಂತ ಕ್ಯಾರೆಕ್ಟರ್ ಇದೆ. ಸೊ ಬೇಸಿಕಲಿ ಆ ಕ್ಯಾರೆಕ್ಟರ್ ಇನ್ಸ್ಪೈರ್ಡ್ ಮಾಡಿರೋದು ಇದನ್ನ. ಸೊ ಮುಂದ್ಗಡೆ 2 ಕಣ್ಣು, ಇದು ಒಂದ್ ದೊಡ್ಡದು ತಲೆ. ಸೊ ಕೆಲವೊಬ್ರಿಗೆ ಗೂಬೆ ತರಾನು ಕಾಣಿಸುತ್ತೆ. ಬಲ್ಪ್ ಇಂಡಿಕೇಟರ್ಸ್, ಹೈ ಬೀಮ್, ಲೋ ಬೀಮ್, ಪಾಸ್ ಲೈಟ್, ಇಂಡಿಕೇಟರ್ ಬಟನ್, ಹಾರ್ನ್, ಕಿಲ್ ಸ್ವಿಚ್, ಸೆಲ್ಫ್ ಸ್ಟಾರ್ಟ್ ಬಟನ್. ಇದ್ರ ಮೇನ್ ಸ್ಪೆಷಾಲಿಟಿ ಏನಂದ್ರೆ ಇದ್ರಲ್ಲಿ ಬರೋದು 21 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಇಂಡೈರೆಕ್ಟ್ ಆಗಿ ಹೇಳ್ತವ್ರೆ ಮೈಲೇಜ್ ಕೊಡಲ್ಲ ಅಂತ ಮೋಸೋದವ್ರೆ. ಅದಕ್ಕೆ ಮೊದಲೇ ಪೆಟ್ರೋಲ್ ಹಾಕ್ಸಪ್ಪ ಅಂತ 21 ಲೀಟ್ರ್ ಪೆಟ್ರೋಲ್ ಟ್ಯಾಂಕ್ ಕೊಟ್ಟವ್ರೆ. ಮೈಲೇಜ್ ನಂಬ್ಕೊಂಡು ಬದುಕಬೇಡಿ, ಪೆಟ್ರೋಲ್ನ ಜಾಸ್ತಿನೇ ಹಾಕ್ಸ್ಕೊಳ್ಳಿ ಅಂತ 21 ಲೀಟ್ರ್ ಟ್ಯಾಂಕ್ ಕೊಟ್ಟವ್ರೆ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಮೀಟರ್ ಅಲ್ಲಿ ನೋಡೋದಾದ್ರೆ ಸೆಮಿ ಡಿಜಿಟಲ್ ಮತ್ತೆ ಅನ್ಲಾಗ್ 2 ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಸ್ಪೀಡೋಮೀಟರ್, ಓಡೋಮೀಟರ್, ಇಲ್ಲಿ A-B ಅಂತ ಟ್ರಿಪ್ ಮೀಟರ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಮೈಲ್ಸ್ ಪರ್ ಅವರ್ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಫ್ಯೂಲ್ ಗೇಜ್ ಕೊಟ್ಟಿದ್ದಾರೆ. ಮತ್ತೆ ನಿಮ್ ಟಾಪ್ ಸ್ಪೀಡ್ ಕೂಡ ರೆಕಾರ್ಡ್ ಆಗುತ್ತೆ ಇದರಲ್ಲಿ. ಕೀದ್ ಪ್ಲೇಸ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ ಟ್ಯಾಂಕ್ ಹತ್ರ. BS6 ಅಂತ ಕೊಟ್ಟಿದ್ದಾರೆ. ಇದು ಬೇಸಿಕಲಿ ಟ್ಯಾಂಕ್ ಶ್ರೌಡ್ಸ್ ಅಲ್ಲ, ರೇಡಿಯೇಟರ್ ಶ್ರೌಡ್ಸ್ ಅಂತ ಹೇಳ್ಬೋದು. ಇಲ್ಲಿದೆ ಇದ್ರ ರೇಡಿಯೇಟರ್. ಇದನ್ನ 2010 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಆಸ್ ಅ ಪ್ರೊಟೋಟೈಪ್. 2015ಗೆ ಕಸ್ಟಮರ್ಸ್ ಗೆ ರೀಚ್ ಆಯ್ತು, ಡೆಲಿವರೀಸ್ ಎಲ್ಲ ಸ್ಟಾರ್ಟ್ ಆಯ್ತು ಮೋಜೋದು. ಸೀಟ್ ಬಗ್ಗೆ ಹೇಳೋದಾದ್ರೆ ಸಿಂಗಲ್ ಸೀಟ್ ಕೊಟ್ಟಿದ್ದಾರೆ, ವೆಲ್ ಕುಶನ್ ಆಗಿದೆ. ಹಿಂದ್ಗಡೆ ನೋಡೋದಾದ್ರೆ ಗ್ರಾಬ್ರಲ್ಸ್ ಕೊಟ್ಟಿದ್ದಾರೆ, LED ಟೇಲರ್ಸ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಇದ್ರಲ್ಲಿ ಇರೋದು ಪೆರಿಲಿ ಟೈರ್ಸ್ ಇಲ್ಲಿದೆ ಇದ್ರದ್ದು. ಸೊ ಸ್ಟಾಕ್ ಬರೋದೇ ಪೆರಿಲಿ ಟೈರ್ಸ್. 140 ಸೆಕ್ಷನ್ ಟೈರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. 17 ಇಂಚ್ ಅಲಾಯ್ ವೀಲ್ಸ್, 230 mm ರೇರ್ ಡಿಸ್ಕ್, ಬೈಬ್ರೇಕ್ ಕ್ಯಾಲಿಪರ್ಸ್. ಗಾಡಿ ಏನ್ ಗುರು ನೀವು ಎಲ್ಲಿ ಬೇಕಾದ್ರಲ್ಲಿ ರೋಡ್ ಕ್ರಾಸ್ ಮಾಡ್ತಿರಲ್ಲ. ಹೈವೇ ಕಂಡ್ರೆ ಇದು ನ್ಯಾಷನಲ್ ಹೈವೇ. 300 ABS ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಹೀಂದ್ರ ಅಂತ ಕೊಟ್ಟಿದ್ದಾರೆ. ಮಹೀಂದ್ರ ಲೋಗೋ ಬರೋದು ಇಲ್ಲಿ ಇಂಜಿನ್ ಮೇಲ್ಗಡೆ ಇಲ್ಲಿದೆ ಮಹೀಂದ್ರ ಲೋಗೋ. ಅದು ಬಿಟ್ರೆ ಎಕ್ಸಾಸ್ಟ್ ಡಿಸೈನ್ ಈ ತರ ಇದೆ. ಸೊ ಒಂಥರ ಓಲ್ಡ್ ಕೂಲ್ ಸೂಪರ್ ಬೈಕ್ಸ್ ಗಳೆಲ್ಲ ಈ ತರ ಬರ್ತಿತ್ತು ಡಿಸೈನ್. ಇಲ್ಲಿ ಬ್ಲಾಕ್ ಪ್ಯಾಂಥರ್ ಕ್ಲಾಸ್ ತರ ಕೊಟ್ಟಿದ್ದಾರೆ ಡಿಸೈನ್. ಫಿಟ್ ಅಂಡ್ ಫಿನಿಶ್, ಬಿಲ್ಡ್ ಕ್ವಾಲಿಟಿ ಎಲ್ಲ ಸಖತ್ತಾಗೈತೆ ಗಾಡಿದು. ಮಹೀಂದ್ರ ಮೋಜೋ XT ಮಾಡೆಲ್ ಬರುತ್ತೆ, BS4 ಅಲ್ಲಿ ಬರ್ತಿತ್ತು. ಇವಾಗ BS6 ಅಲ್ಲಿ ಇಲ್ಲ ಅದು. ಅದರಲ್ಲಿ ಡುವಲ್ ಸೈಲೆನ್ಸರ್ ಕೊಟ್ಟಿದ್ದಾರೆ. ಇದರಲ್ಲಿ ಇರೋದು ಸಿಂಗಲ್ ಸೈಲೆನ್ಸರ್, ಸಿಂಗಲ್ ಸಿಲಿಂಡ್ರೆ ಬಟ್ ಡುವಲ್ ಸೈಲೆನ್ಸರ್ ಕೊಟ್ಟಿದ್ರು. XT 300, UT 300. ಮೋಜೋ UT 300 ಅಂದ್ರೆ ಯೂನಿವರ್ಸಲ್ ಟೂರರ್, XT 300 ಅಂದ್ರೆ ಎಕ್ಸ್ಟ್ರೀಮ್ ಟೂರರ್. ಅದರಲ್ಲಿ ಅಪ್ಸೈಡ್ ಡೌನ್ ಫೋಕ್ಸ್, 30 Nm ಟಾರ್ಕ್, 27 BHP ಪವರ್. ಬಟ್ ಇವಾಗ ಬಿಟ್ಟಿಲ್ಲ, ಇವಾಗ ಬಿಟ್ಟಿರೋದು 300 ABS ಮಾತ್ರ BS6 ಅಲ್ಲಿ. UT ಅಲ್ಲಿ ಯೂನಿವರ್ಸಲ್ ಟೂರರ್ ಅಂತ UT ಅಂದ್ರೆ. ಸೊ ಬೇಸಿಕಲಿ ಸ್ವಲ್ಪ ಪವರ್ ಫಿಗರ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ. ಲುಕ್ ವೈಸ್ ಏನು ಚೇಂಜ್ ಇಲ್ಲ, ಲುಕ್ ವೈಸ್ ಎಲ್ಲ ಸೇಮ್. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಮತ್ತೆ ಇದರಲ್ಲಿ ಕಿಟ್ ಕೂಡ ಬರುತ್ತೆ, ಆಟೋಲಾಗ್ ಡಿಸೈನ್ ಕಿಟ್. 2 ಕಿಟ್ ಬರುತ್ತೆ, ಒಂದು SF ಮತ್ತೆ ಇನ್ನೊಂದು ಅಡ್ವೆಂಚರ್ ಎಕ್ಸ್ಪ್ಲೋರರ್ ಕಿಟ್ ಅಂತ. ಮ್ಯಾನುಫ್ಯಾಕ್ಚರ್ ಮಾಡೋದು ಆಟೋಲಾಗ್ ಡಿಸೈನ್ ಅವರೇ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಬಟ್ ಇದರ ಡಿಸ್ಅಡ್ವಾಂಟೇಜ್ ಏನಂದ್ರೆ ಒಂದು ಸರ್ವಿಸ್ ರೀಚ್. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಇವ್ನ ಹೆಂಗ ನೋಡೋ. VFX ಅಂದ್ರೆ ಏನಪ್ಪ, ಹೆವಿ ಅಣ್ಣ ಕೆಲಸ ಎಲ್ಲ ಹೆವಿ ಅಣ್ಣ. ಅದೇ ಅಣ್ಣ, ಈಗ ಅದ್ರಾಗ ಸ್ಟಾರ್ಟಿಂಗ್ ಇರಲ್ಲ 3 ಗಂಟೆ 4 ಗಂಟೆ ಬೆಳಗಾಂ ಮುಂಜಾನೆ ಕುಂತಿರ್ತಾನೆ ಕಂಪ್ನಿ. ಭಾಳ ಸ್ಯಾಲ್ರಿ ಹೆಂಗಾಯ್ತು? ಸ್ಯಾಲ್ರಿ ನಾನು 20 ಮಾಡ್ತಿದ್ದೆ. ಈಗ ಕೆಲಸ ಬಿಟ್ಟೆ 1 ವರ್ಷ ಆಗೈತಿ. ನೆಕ್ಸ್ಟ್ 35-40 ಜಂಪ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಇದ್ರೆ ಏನು ಬಿಡೋಕೆ ಸಿಗ್ತಾವೆ. ಬಟ್ ಅದ ನಮ್ದು ಇನಿಷಿಯಲ್ ಇಯರ್ಸ್ನಾಗ ಯಾವಾದ್ರೂ ಅಷ್ಟು ಇಂಜಿನಿಯರಿಂಗ್ ಆದ್ರೂ ಅಷ್ಟೇ, ಯಾವಾದ್ರೂ ಅಷ್ಟೇ ಟೈಮ್ ಇದು ದುಡಿಸ್ಕೊಂತಾರ.